ಭರತ್ರಾಜ್ ಅವರೇ, ನೀವು ಇದನ್ನ ಯಾವ ರೀತಿ ನೋಡ್ತೀರಿ? ಒಂದು ಕಡೆ ಕಾಂಗ್ರೆಸ್ ಅಥವಾ INDA ಮೈತ್ರಿಕೂಟದ ಹಲವರು ಹೇಳುವಂಥದ್ದು ಇದನ್ನು ರಾಜಕೀಯಗೊಳಿಸ್ತಾ ಇದ್ರೆ ನಾವು ಹೋಗಬೇಕಾ ಹೋಗಬಾರ್ದು ಅನ್ನೋದನ್ನು ಡಿಸೈಡ್ ಮಾಡ್ತೀವಿ ಅಂತೇಳಿ. ಎರಡನೇದಾಗಿ BJP ಹೇಳ್ತಾ ಇರೋದು ಮುಸ್ಲಿಮರ ವೋಟ್ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಹೋಗಲಾ ಬೇಡ ಅನ್ನೋಂಥ ಮೀನಾಮೇಷವನ್ನು ಎಣಿಸ್ತಾ ಇದ್ದಾರೆ. ರಾಮನ ಕಾರ್ಯಕ್ರಮವಾದ ನಂತರ ಆದ ಕಾರಣಕ್ಕಾಗಿ ರಾಮ ಭಾರತದ ಅಸ್ಮಿತೆ ಎಲ್ಲರೂ ಬರಬೇಕು. ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಪಕ್ಷದ ಅಭಿಪ್ರಾಯ ಏನು? ಸರ್, ಒಂದು ಕುವೆಂಪುರವ್ರು ಹೇಳಿದ ರೀತಿನಲ್ಲೇ ಈ ದೇಶದಲ್ಲಿ ಯಾವುದು ಮುಖ್ಯನೂ ಅಲ್ಲ, ಯಾವುದು ಅಮುಖ್ಯನೂ ಅಲ್ಲ ಅಂದಂಗೆನೆ ದೇವರ ವಿಚಾರದಲ್ಲೂ ಅಷ್ಟೇನೆ ಅವ್ರವ್ರಿಗೆ ಯಾವುದು ಮುಖ್ಯನೂ ಅಲ್ಲ ಅಥವಾ ಯಾವುದು ಅಮುಖ್ಯನೂ ಅಲ್ಲ. ಯಾರಿಗೆ ಯಾವ ದೇವರು ಇಷ್ಟ ಆಗ್ತದೋ, ಯಾರಿಗೆ ಯಾವ ಧರ್ಮ ಆಯ್ಕೆ ಮಾಡ್ಕೊಳ್ತಕ್ಕಂಥ ಹಕ್ಕಿ ಇರ್ತದೋ ಅದು ನಮ್ಮ ಸಂವಿಧಾನದತ್ತಕ್ಕೆ ಬಂದಿರತಕ್ಕಂಥದ್ದು. ನಮಗೆ ಯಾರೋ ಒಬ್ಬ ವ್ಯಕ್ತಿಗೆ ಶ್ರೀರಾಮಚಂದ್ರ ಬಹಳ ಅಚ್ಚುಮೆಚ್ಚಿನ ದೇವರಾಗಿರ್ಬೋದು. ನಮ್ಮ ಗ್ರಾಮೀಣ ಕನೆಕ್ಷನ್ ಆಯ್ತು ಅನ್ಸುತ್ತೆ ಶೆಟ್ಟಿ ಅವರೇ, ಡಿಸ್ಕನೆಕ್ಟ್ ಆಗಿದೆ. ಓಕೆ, ಸ್ವಲ್ಪ ಡಿಸ್ಕನೆಕ್ಟ್ ಆಯಿತು. ಅದೇ ಆಡಿಯೋ ಮೀಟರ್. ಅವರು ಕುವೆಂಪುದು 100 ದೇವರನ್ನೆಲ್ಲ ನೂಕಾ ಚೆದೂರ ಭಾರತೀಯ ಪೂಜಿಸುವ ಭಾರ ಅಂತ ಒಂದು ಹೇಳನ್ನ ಅವ್ರು ಹೇಳಲಿಕ್ಕೆ ಹೊರಟಿದ್ರು. ಭಾರತ ಮತ್ತು ರಾಮ ಅಂತಕ್ಕಂಥದ್ದು ಒಂದು ಅವಿನಾಭಾವ. ರಾಮ ಇಲ್ಲದೆ ಭಾರತ ಇಲ್ಲ, ಭಾರತ ಇಲ್ಲದೆ ರಾಮ ಇಲ್ಲ. ಇಡೀ ರಾಮ ಚಂದನ್ ಹೇ ಇಸ್ ದೇಶ್ ಕಿ ಮಾಟಿ, ತಪೋಭೂಮಿ ಹರ್ ಗ್ರಾಮ ಹೇ, ಅರು ಬಾಲಾದೇವಿ ಕಾ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ ಹೇ. ಈ ದೇಶದ ರಾಮ ಇಲ್ದಿರ್ತಕ್ಕಂಥ ಒಂದು ಊರಿಲ್ಲ, ರಾಮನ ಹೆಸರು ಇಲ್ದಿರ್ತಕ್ಕಂಥ ಒಂದು ಗುಡಿ ಇಲ್ಲ, ರಾಮ ಇಲ್ಲದೆ ಯಾವುದಿಲ್ಲ. ರಾಮ ಅಂತಕ್ಕಂಥದ್ದು ಒಂದು ಆದರ್ಶದ ಪರಿಕಲ್ಪನೆ. ರಾಮ ಅಂತಕ್ಕಂಥದ್ದು ಒಂದು ಜಗತ್ತಿನಲ್ಲಿ ನಿರೂಪಿಸ್ತಕ್ಕಂಥ ಅತ್ಯಂತ. ತಮಗೊಂದು ಆಶ್ಚರ್ಯ ಇರ್ಬೋದು, ನನಗೆ ಭಾಳ ದುಃಖ ಆಗಿದ್ದಂಥದ್ದು, ಇಷ್ಟು ಚರ್ಚೆ ಮಾಡ್ತೀರಿ, ವರ್ಲ್ಡ್ ರಾಮಾಯಣ ಫೆಸ್ಟಿವಲ್ ಆಗ್ತದೆ ಆಯಿತಾ. ಆ ಫೆಸ್ಟಿವಲ್ನಲ್ಲಿ ಇಂಡೋನೇಷ್ಯಾದೊಳಗಡೆ ಅಲ್ಲಿ ಬಹುತೇಕ ಇರ್ತಕ್ಕಂಥ ಜನಸಂಖ್ಯೆ ಇರ್ತಕ್ಕಂಥವ್ರು ಅಲ್ಲಿಯ ಮುಸಲ್ಮಾನರಲ್ಲಿ, ಅಲ್ಲಿ ರಾಜ ಸುಕರ್ಣೋ ಹೀಗೆಲ್ಲ ಇರ್ತಾರೆ. ಅವರು ರಾಮಾಯಣವನ್ನ ಆಚರಣೆ ಮಾಡ್ತಾರೆ, ರಾಮಾಯಣ. ಆಗ ಅವ್ರಿಗೊಂದು ಪ್ರಶ್ನೆ ಮಾಡ್ತಾರೆ, ಅವ್ರಿಗೊಂದು ಪ್ರಶ್ನೆ ಮಾಡ್ತಾರೆ. ಯಾರು ಪ್ರಶ್ನೆ ಮಾಡ್ತಾರೆ ಅಂದರೆ, ಈ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಇದಾರಲ್ಲ, ನೀವೆಂತ ಮುಸಲ್ಮಾನರು ರಾಮನ ಪೂಜೆ ಮಾಡ್ತಿರಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಉತ್ತರ ಕೊಡ್ತಾರೆ, ಅಲ್ಲಿಯ ಇಂಡೋನೇಷ್ಯಾದ ಅಧ್ಯಕ್ಷರು ಉತ್ತರ ಕೊಡ್ತಾರೆ, ವಿ ಆರ್ ಚೇಂಜಿಂಗ್ ಅವರ್ ರಿಲಿಜಿಯನ್ ಬಟ್ ವಿ ಆರ್ ನಾಟ್ ಚೇಂಜ್ ಅವರ್ ಫೋರ್ ಫಾದರ್ಸ್ ಅಂತ. ನಮ್ಮ ಪೂರ್ವಿಕರನ್ನು ನಾವು ಬದಲಾಯಿಸಿಲ್ಲ, ನಾವು ಬದಲಾವಣೆ ನಮ್ಮ ಮತವನ್ನು ಬದಲಾವಣೆ ಮಾಡಿರ್ಬೋದು, ಆದರೆ ನಾವು ರಾಮನ ಬಿಟ್ಟಿಲ್ಲ ಅಂತೇಳಿ ಬದಲಾಗಿದೆ. ಆದ್ರೆ ರಾಮ ಅಂತಕ್ಕಂಥದ್ದು ಆಸೆ ಹಿಮಾಚಲದಿಂದ ಕನ್ಯಾಕುಮಾರಿ ಒಳಗಡೆ ಚರ್ಚೆ ಮಾಡದೇ ಇಲ್ಲ ನಿರಂಜನ್. ಇದು ಬಹಳ ದುಃಖ ಆಗ್ತಕ್ಕಂಥದ್ದು ಏನಂತಂದ್ರೆ, ಇವತ್ತು ನಮ್ಮಲ್ಲಿ ಮಾತ್ರ ಇದಕ್ಕೆ ನೋಡಿ ಸರ್, ನಿಮ್ಗೊಂದು ಹೇಳ್ತೀನಿ ಸರ್, ಇವಾಗ ಒಂದು ಹೇಳ್ಬಿಡ್ತೀನಿ. ಅವರು ಭರತ್ರಾಜ್ ಅವ್ರ ಹತ್ರ ಹೋಗಿಂತ ಮುಂಚೆ ಶೆಟ್ಟಿ ಅವರೇ, ಭರತ್ರಾಜ್ ಅವ್ರಿಗೆ ನಿಮ್ಮ ಹತ್ರನೇ ಬರ್ತೀನಿ. ಈಗ ಹೇಗಾಗ್ಬಿಟ್ಟಿದೆ ಅಂದ್ರೆ, ನಮ್ಮ ರಾಜಕೀಯದಲ್ಲಿ ನೀವು ಅಯೋಧ್ಯೆಗೆ ಬಂದ್ರೆ ನೀವು ಭಕ್ತರು, ನಾವೇನು ಹೇಳಿಲ್ಲ, ಇಲ್ಲ ಕೇಳಿಸ್ಕೊಳ್ಳಿ, ಹಂಗೆ ನಿಮ್ಗೆ ನಂಬಿಕೆ ಇದೆ. ನಾನು ಹೇಳಕ್ ಕೊಟ್ಟಿದ್ದು ಇಷ್ಟೇ, ನಿಮ್ಗೊಂದಿಷ್ಟ ಕೇಳಿ. ನಿಮ್ಗೆ ಮಿಕ್ಕಿದ್ದ ಒಂದು ಆಚರಣೆ ಒಳಗಡೆ ನಿಮ್ಮ ಕರ್ತವ್ಯವನ್ನ ಕಾಣಿಸಿದಂಥವ್ರಿಗೆ ಉದಾಹರಣೆ ನಿಮ್ಗೆ ಹೇಳ್ತೀನಿ ಕೇಳಿ. ಶಾಬಾನ ಪ್ರಕರಣ ಆಯ್ತು, ಹೌದು. ಶಾಬಾನ ಪ್ರಕರಣದೊಳಗಡೆ ಬೇಸರ ಆಗತ್ತೆ ಅಂತ ಸಂವಿಧಾನ ತಿದ್ದುಪಡಿ ತರೋ ಅಂತ ಕೆಲಸ ಮಾಡಿದ್ರಿ, ಕೋರ್ಟಿನ ತಿದ್ದುಪಡಿ ತರಕ್ ಬಂತು. ಪ್ರತಿಯೊಂದಕ್ಕೂ ನೀವು ಹಿಂದೂಗಳ ಭಾವನೆಗಳಿಗೆ ಬೆಲೆ ಬಂದಂತ ಸಂದರ್ಭದಲ್ಲಿ ಅದನ್ನ ನಗಣ್ಯ ಮಾಡುವಂತದ್ದು, ಯಾರ್ದೋ ಬೇರೆ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಆ ಭಾವನೆಗಳನ್ನ ಗೌರವಿಸ್ತೀವಿ ಅಂತ ಇದೇ ಪ್ರಶ್ನೆ ಮಾಡ್ತಾ ಇರೋದು. ನಾವು ಮಾತಾಡ್ತಕ್ಕಂಥದ್ದು ಈ ನಾನು ಪ್ರಶ್ನೆ ಮಾಡಿದ್ರು ಶಾಬಾನ ಪ್ರಕರಣದಲ್ಲಿ ಕೇಳಿಲಿ, ಚರ್ಚೆ ಮಾಡೋಣ. ಹತ್ರ ಇನ್ನ ಫುಲ್ ರಿಸರ್ಚ್ ಇದೆ ನೋಡಿ, ಇಷ್ಟು ಮಾಡ್ಕೊಂಡ್ ಬಂದಿದೆ ರಿಸರ್ಚ್. ಇರಿ, ಈಗ ನಮ್ಮ ಭರತ್ರಾಜ್ ಅವರಿದ್ದಾರೆ. ಭರತ್ರಾಜ್ ಅವರೇ, ಈಗ ನೋಡಿ ಒಂದು ನಿಜಾನೇ, ಇವಾಗ ಭಾವನೆಗಳ ಬಗ್ಗೆ ಮಾತಾಡಿದ್ರೆ, ಈಗ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. 2007 ಇದ್ದಿದ್ದು ಯಾರ ಸರ್ಕಾರ? UPA ಸರ್ಕಾರ. ಪ್ರಧಾನಮಂತ್ರಿ ಆವಾಗ ಡಾಕ್ಟರ್ ಮನಮೋಹನ್ ಸಿಂಗ್. ಆವಾಗ ಸೆಂಟ್ರಲ್ ಗವರ್ಮೆಂಟು ಅಂದರೆ ಆಗ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಈ ರಾಮ್ ಸೇತು ವಿಚಾರದಲ್ಲಿ. ಏನು ಹೇಳ್ತಾರೆ ಗೊತ್ತಾ? ಸುಪ್ರೀಂ ಕೋರ್ಟಲ್ಲಿ
ಸುಪ್ರೀಂ ಕೋರ್ಟಲ್ಲಿ ಹೇಳ್ತಾರೆ TR ಬಾಲು ಅಫಿಡೇವಿಟ್ ಕೊಡ್ತಾರೆ ಸರ್. ರಾಮಾಯಣ ರಾಮಂತ ಯಾರು ಇಲ್ವೇ ಇಲ್ಲ, ಫಿಕ್ಷನಲ್ ಕ್ಯಾರೆಕ್ಟರು, ಕಾಲ್ಪನಿಕ. ಅದೇ ಕಾಲ್ಪನಿಕ ರಾಮ ಅಂತ ಯಾರು ಇರಲೇ ಇಲ್ಲ ಭಾರತದಲ್ಲಿ ಅಂತ ಹೇಳ್ಬಿಡ್ತಾರೆ ಅವರು ರಾಮ್ ಸೇತು ವಿಚಾರದಲ್ಲಿ. ನೋಡಿ ಇವಾಗ ನಾನು ಯಾಕೆ ಈ ಪ್ರಶ್ನೆ ಅವ್ರಿಗೆ ಪ್ರಶ್ನೆ ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಈಗ ನೋಡಿ ಇದನ್ನ ನೀವು ಇಗ್ನೋರ್ ಮಾಡೋಕ್ಕಾಗಲ್ಲ, ನೀವು ಇದನ್ನ ಆ ಕಡೆ ಈ ಕಡೆ ನೋಡೋಕ್ಕಾಗಲ್ಲ. ಇದೆಲ್ಲ ಆಗಿದೆ. ಕಪಿಲ್ ಸಿಬ್ಬಲ್ ಅಂತ ಮೊದಲು ಕಾಂಗ್ರೆಸ್ ಅಲ್ಲಿದ್ರು, ಈಗ ಸಮಾಜವಾದಿ ಪಾರ್ಟಿಯಿಂದ ರಾಜ್ಯಸಭಾ ಮೆಂಬರು. ಕಪಿಲ್ ಸಿಬ್ಬಲ್ ಆಗ ಕೋರ್ಟ್ಗೆ ಹೋಗಿ ಯಾಕೆ 2019ಕ್ಕಿಂತ ಮುಂಚೆನೇ ನೀವು ಕೊಡ್ತಿದ್ದೀರಾ ಆದೇಶ, ಎಲೆಕ್ಷನ್ ಆಗೋವರೆಗೂ ವೇಟ್ ಮಾಡಿ ಅಂತ ಕಾಯಿರಿ ಕೋರ್ಟ್ಗೆ ಹೇಳಿದ್ರು. ಕಾಯಿರಿ ಯಾಕೆ ಇವಾಗಲೇ ಆಗಬೇಕು ರಾಮ ಮಂದಿರ ಆದೇಶ ಅಂತ ಅಲ್ವಾ? ನೀವು ಇತಿಹಾಸ ನೋಡಿದ್ರೆ, ನೀವು ಫ್ಯಾಕ್ಟ್ಸ್ ನೋಡಿದ್ರೆ, ನಿಮ್ಮ ಕೈಯಲ್ಲಿ ಏನಿದೆ ಫ್ಯಾಕ್ಟ್ಸು, ಪೊಲಿಟಿಕಲಿ ರಾಜಕೀಯದಲ್ಲಿ ಏನೇನಾಗಿದೆ ಅಂತ ಆರೋಪ ಏನಂದರೆ ಅವ್ರು ಮಾಡೋದು ಆರೋಪ, ನೀವು ರಾಮ ಮಂದಿರ ಈ ವಿಷಯದಲ್ಲಿ ನೀವು ನಂಬದೇ ಇಲ್ಲ, ನಿಮಗೆ ಈ ಮಂದಿರ ಬೇಕೇ ಇರಲಿಲ್ಲ ನಿಮಗೆ ಅಂತ ಒಂದು ಆರೋಪ ಇದು. ನೀವು ಮೊದಲಿಂದಾನು ಬೇಡ 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 ಅಂತ ಹೇಳ್ಕೊಂಬಂದಿದ್ದೀರಾ ಅಂತ, ಅದಕ್ಕೆ ನೀವು ಹೋಗ್ತಿಲ್ಲ ಇವತ್ತು ಅಲ್ವಾ ಭರತ್ರಾಜ್ ಅವರೇ? ಸರ್ ಓಕೆ, ಈಗ ನೋಡಿ ಸರ್, ಧರ್ಮ ಮನುಷ್ಯನ ಸೃಷ್ಟಿ ಮಾಡಲಿಲ್ಲ, ಮನುಷ್ಯ ಧರ್ಮವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು, ಇದು ಒಂದ್ ಕಡೆ. ಆದ್ರೆ ಅದು ನಂಬಿಕೆ ಆಧಾರದ ಮೇಲೆ ನಿಂತಿರೋದು. ದೇವರುಗಳು, ಯಾವುದೇ ದೇವರು, ರಾಮ ಇರ್ಲಿ, ಕೃಷ್ಣ ಇರ್ಲಿ, ಇನ್ನೊಬ್ರು ಇರ್ಲಿ, ಅವರೆಲ್ಲವೂ ಸಹ ಅವರವರ ನಂಬಿಕೆ ಮೇಲೆ ನಿಂತಿರೋದು. ನಂಬಿಕೆ ಅದು ಒಂದು ಯೂನಿಫಾರ್ಮ್ ಆಗಿರಲ್ಲ, ಎಲ್ಲರೂ ಒಂದೇ ರೀತಿ ನಂಬಿಕೆ ಇರೋದಿಲ್ಲ. ಈಗ ನಮ್ಮಲ್ಲಿ ಕೆಲವರು ಮೊದಲು ಹೇಳಿದಂಗೆ ಈಗ ಸತ್ಯನಾರಾಯಣ ಪೂಜೆ ಮಾಡುವಂತವ್ರು ಇರ್ಬೋದು. ನಾನ್ ಕೇಳ್ತಿರ್ತಕ್ಕಂಥದ್ದು, ನಾವು ಯಾರು ಒಂದ್ ನಿಮಿಷ ಸ್ನೇಹಿತರ ಕೇಳಿ, ನಾವು ಯಾರು ಕೂಡ ಇದೇ ದೇವರನ್ನ ಪೂಜೆ ಮಾಡೋ, ದೇವರಿದ್ದಾನೆ ಅನ್ನೋದ್ರು ಕೂಡ, ದೇವರಿಲ್ಲ ಅಂದ್ರೂ ನಮ್ಗೇನ್ ಬೇಜಾರಿಲ್ಲ, ನೀನು ಒಪ್ಪಲೇಬೇಕು ಅಂತನೂ ಏನಿಲ್ಲ ನಮ್ಗೆ. ನಮ್ಮ ಒಂದ್ ನಿಮಿಷ ಸ್ನೇಹಿತರ ಕೇಳಿ, ನಮ್ಮ ಪಾಯಿಂಟ್ ಒಂದು, ನಿಮ್ದು ಸೆಲೆಕ್ಟಿವಿಟಿ ಯಾಕೆ? ಒಂದು ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅದರಲ್ಲಿ ಮಾಡ್ತು ಅಂದ್ರೆ ನಮ್ಮ ದೃಢತೆ, ನಾವು ಜಾತ್ಯತೀತತೆ. ಈ ವಿಚಾರ ಬಂದಾಗ ಯಾಕೆ ಪ್ರಶ್ನೆ ಅನ್ನೋದು ಅಷ್ಟೇ. ನಮ್ಗೆ ನೀವು ಬನ್ನಿ ಬಿಡಿ, ನಮ್ಮ ಧರ್ಮ ಇದೆ, ಕರೆದಿದ್ದಾರೆ, ಅವ್ರು ನಿಮ್ಮನ್ನು ಕರೆದಿದ್ದಾರೆ. ನಮಗೂ BJPಗೂ ಅದಕ್ಕೂ ಏನಿಲ್ಲ. ವಿಶ್ವ ಹಿಂದೂ ಪರಿಷತ್ ಅವ್ರ ಕಾರ್ಯಕ್ರಮವನ್ನ ಕರೆದಿದ್ದಾರೆ, ಇಷ್ಟ ಇದ್ದಾರೆ, ಹೋಗ್ತೀರಿ. ಸೀತಾರಾಮ್ ಯೆಚೂರಿ ಅವರು ಮನೆಗೆ ಬನ್ನಿ ಅಂತ ಕರೆದ್ರು, ಆಹ್ವಾನ ಕೊಟ್ವಿ ನಾವು. ಸೀತಾರಾಮ್ ಯೆಚೂರಿ ಅವರು ಬಹಳ ಖುಷಿ ಆಯ್ತು ನೀವು ಕರೆದಿದ್ದು ಅಂತ ಹೇಳಿದ್ರು. ಒಂದಿನ ಆದ್ಮೇಲೆ ಬೃಂದಾಕರ್ ಅವ್ರು ಬರೋದಿಲ್ಲ ಅಂತಂದ್ರು, ನಮ್ಗೇನು ಬೇಸರ ಇಲ್ಲ. ನಾವು ಪ್ರಶ್ನೆ ಮಾಡ್ತಕ್ಕಂಥದ್ದು ಈ ಹಿಪೋಕ್ರಸಿನ, ಈ ಡೋಂಗಿತನವನ್ನ ಪ್ರಶ್ನೆ ಭರತರಾಜ್ ಅವರಿಗೆ ಅದ್ರ ಜೊತೆಗೆ ಒಂದು ಪ್ರಶ್ನೆ ಕೂಡ, ಹಿಂದೂ ಧರ್ಮದಲ್ಲಿರುವಂತ ವೈವಿಧ್ಯತೆ, ನೀವು ರಾಮನನ್ನ ಪೂಜೆ ಮಾಡಿ, ಕೃಷ್ಣನ ಪೂಜೆ ಮಾಡಿ, ಬೇರೆ ಯಾರಿಗೂ ಪ್ರಶ್ನೆ ಮಾಡಕ್ ಬರೋದಿಲ್ಲ. ನೀವು ಅವರವರ ಆಯ್ಕೆ ಅಂತ ಹೇಳ್ತೀರಿ. ಯಾವುದೇ ಅನ್ಯ ಧರ್ಮೀಯರಿಗೆ ಕೂಡ ಅಂತ ಆಯ್ಕೆಗಳಿಲ್ಲ, ಹಿಂದೂ ಧರ್ಮದಲ್ಲಿರುವಂಥ ಆಯ್ಕೆಗಳಿಲ್ಲ. ಹಾಗಿರುವಂಥ ಪ್ರಶ್ನೆಗಳಲ್ಲಿ ಎಲ್ಲೂ ಕೂಡ ಯಾವುದೇ ಧರ್ಮದಲ್ಲೂ ಕೂಡ ಭಗವಂತ ಭೂಮಿಗಿಳಿದು ಬರ್ತಾನೆ ಅನ್ನುವಂಥ ಇತಿಹಾಸವೇ ಇಲ್ಲ. ಯಾರಾದರೂ ಒಬ್ಬರನ್ನ ಕಳಿಸ್ತಾನೆ, ಮೊಹಮ್ಮದ್ ಅವರು ಬಂದರು ಅಥವಾ ಯೇಸು ಅವರು ಬಂದರು, ಹಾಗೇನೆ ಒಂದು ನಿಮಿಷ, ಹಾಗೇನೆ ಹೇಗೆ ಅಂತಂದ್ರೆ ರಾಮ ಕೃಷ್ಣ ಬಂದ್ರು. ಮಿಕ್ಕಿ ಮತಗಳು ನಮ್ದೇ ದೇವರು ಶ್ರೇಷ್ಠ ಅಂತ ಹೇಳಿದೆ, ಆದ್ರೆ ನಾವ್ಯಾರು ಅದನ್ನ ಹೇಳಿಲ್ಲ. ಭರತ್ ಕೊಡ್ಲಿ, ಆದ್ಮೇಲೆ ಇಟ್ನಾಳ್ ಅವರು ಮತ್ತೆ ಇವರು ರಾಮಕೃಷ್ಣ ಅವ್ರು ಬರ್ಲಿ. ಭಾರತ್, ಹಲೋ ಹೇಳಿ ಸರ್. ಕೇಳಿಸ್ತಿದೆ ಸರ್? ಬೇಗ ಮಾತಾಡಿಲ್ಲ ಅಂದ್ರೆ ಬೇರೆ ಯಾರು ಬಂದ್ಬಿಡ್ತಾರೆ ಮಧ್ಯದಲ್ಲಿ ಬೇಗ. ಈಗ ಅವ್ರು ಹೇಳ್ತಾ ಇರೋದು ಏನಂತಂದ್ರೆ, ಈ ವಿಚಾರವನ್ನ ರಾಜಕೀಕರಣಗೊಳಿಸ್ತಕ್ಕಂಥದಕ್ಕೆ ನಮ್ಗೆ ವಿರೋಧ ಇದೆ. ಯಾಕೆಂತ ಹೇಳಿದ್ರೆ, ಈಗ ಹೌದು ನೀವು ಕೆಲವ್ರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ಈ ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಕ್ಕಂಥದ್ದು ಯಾರು ಅನ್ನೋದು, ಭಕ್ತರು ನಡೆಸ್ತಾ ಇರ್ತಕ್ಕಂಥದ್ದ, ಒಂದು ಟ್ರಸ್ಟ್ ನಡೆಸ್ತಾ ಇರ್ತಕ್ಕಂಥದ್ದ, ಅಥವಾ ಒಂದು ಬಿಜೆಪಿ ಅವ್ರು ನಡೆಸ್ತಾ ಇರ್ತಕ್ಕಂಥದ್ದ, ಮತ್ತೆ ಈ ಅದರಲ್ಲಿ ಏನು ಯೋಗಿ ಆದಿತ್ಯನಾಥ್ ಅವರು ಇರ್ಬೋದು, ಅಥವಾ ಮೊನ್ನೆ ನರೇಂದ್ರ ಮೋದಿ ಅವರು ಇರ್ಬೋದು, ಇವರು ಇದರಲ್ಲಿ ರಾಜಕೀಯ ಲಾಭವನ್ನ ಮಾಡತಕ್ಕಂತ ಒಂದು ದೃಷ್ಟಿಕೋನ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ನಡೆಸ್ತಾ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗಾಗಿ ಆ ವಿಚಾರದಲ್ಲಿ ಕೆಲವು ರಾಜಕೀಯವಾದಂತಹ ಭಿನ್ನಾಭಿಪ್ರಾಯ ಇರ್ತಕ್ಕಂಥವ್ರು ಅದರಿಂದ ದೂರ ಇರಬಹುದು. ಒಂದನೇದಾಗಿ ಇದರಲ್ಲಿ ಮೇಜರ್ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳ್ದಂಗೆ ಅದರಲ್ಲಿ ಧರ್ಮದ ಇದನ್ನ ನೀವು ಬರಲೇಬೇಕು ಅನ್ನುವಂಥದ್ದು ಇದೆಯಲ್ಲ, ಸರ್ಕಾರಿ ಕಾರ್ಯಕ್ರಮ ಆದಂತಹ ಸಂದರ್ಭದಲ್ಲಿ ಅದನ್ನ ಬರಬೇಕು, ಒಂದು ಪಕ್ಷದ ಪ್ರತಿನಿಧಿಗಳಾಗಿ ಬೇರೆ ವಿಚಾರ ಇರ್ತದೆ.
ಇದನ್ನ ಸರ್ಕಾರವನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥ ಕಾರ್ಯಕ್ರಮಗಳಾದಾಗ ಅವ್ರು ಯೋಚನೆ ಮಾಡ್ತಕ್ಕಂಥ ಅವ್ರ ಮಾತನ್ನು ಕೇಳ್ಬೋದಾರಿ ಪ್ಲೀಸ್ ಪ್ಲೀಸ್ ನನಗೆ ಅವರ ಮಾತು ಅವ್ರು ಏನ್ ಹೇಳ್ತಾರೆ ಅವ್ರು ಹೇಳಿ ಸರ್ ಫಸ್ಟ್ ಪ್ಲೀಸ್. ಯಾರೋ ಬೇರೆ ಪಕ್ಷದವ್ರನ್ನ ಮಾತ್ರ ದುರುಪಯೋಗ ಟ್ರಸ್ಟ್ ಈ ಶ್ರೀರಾಮನ ದೇವಾಲಯವನ್ನು ಕಟ್ಟಬೇಕು ಅಂತೇಳಿ ಹೋರಾಟ ಮಾಡಿದಂತಹ ಅಡ್ವಾಣಿ ಮತ್ತೆ ಜೋಶಿ ಅವ್ರನ್ನೇನೆ ನೀವು ಬರಬಾರ್ದು ಈ ಕಾರ್ಯಕ್ರಮಕ್ಕೆ ಅಂತ ಒಂದ್ ಕಡೆ ಹೇಳ್ತಾರೆ, ಇನ್ನೊಂದ್ ಕಡೆ ನೀವ್ ಯಾಕೆ ಬರ್ಲಿಲ್ಲ ಅಂತೇಳಿ ಪ್ರಶ್ನೆನೂ ಮಾಡ್ತಾರೆ. ಇದ್ರ ಹಿಂದೆ ಇರ್ತಕ್ಕಂಥ ಹುನ್ನಾರ ಏನು, ಈ ಹುನ್ನಾರದ ಬಗ್ಗೆನೂ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಮತ್ತೆ ಅವ್ರು ಕಂಪಲ್ಸರಿಯಾಗಿ ಅವ್ರು ನಮ್ಮ ಸ್ನೇಹಿತರು ಮಾತಾಡಿದಲ್ಲ ಸರ್, ಅವರು ಒಂದು ಮಾತಾಡಿದ್ರು ಇದು ಸರ್ಕಾರಿ ಕಾರ್ಯಕ್ರಮನ ಅಂತ. ನಾನು ಪ್ರಾರಂಭದ ನನ್ನ ಕಾಮೆಂಟ್ ಏನಿತ್ತು ಅಂತಂದ್ರೆ, ಸರ್ಕಾರ ಧರ್ಮದ ವಿಚಾರದಲ್ಲಿ ಪಾಲ್ಗೊಳ್ಬಾರ್ದು ಅನ್ನುವಂತ ಒಂದು ಮಿತ್ತನ ಸೃಷ್ಟಿ ಮಾಡಿದ್ರಲ್ಲ, ಮೊದಲನೇ ಪ್ರಯತ್ನ ಮಾಡಿದ್ರಲ್ಲ ನೆಹರು ಅವರು. ಒಂದ್ ನಿಮಿಷ ಯಾಲ್ದಿ ಪ್ರಾಲಿಸಿ ಇವತ್ತು ಇಂಗ್ಲೆಂಡ್ ಒಳಗಡೆ ಬೈಬಲ್ ಆಧಾರದ ಮೇಲೆ ಮಾಡ್ತಾರೆ, ಅಮೆರಿಕದ ಒಳಗಡೆ ಬೈಬಲ್ ಆಧಾರದ ಮೇಲೆ ನೆಹರು ಮಾಡಿ ಧರ್ಮಕ್ಕೆ ಸೇರಿಸಬಾರ್ದು ಅಂತ ಇದ್ದದ್ದು ಅಲ್ವಾ? ಹಾಗಿದ್ರೆ ಇದೇ ಪಾರ್ಲಿಮೆಂಟ್ ನಲ್ಲಿ ನಮಾಜ್ಗೆ ಯಾಕೆ ಒಂದು ಬ್ರೇಕ್ ಕೊಡ್ತಾ ಇದ್ರು? ಅದು ತಪ್ಪು ಕೂಡ. ಅದನ್ನು ಯಾರು ಘೋಷಣೆ ಮಾಡಲಿಲ್ಲ ನೋಡಿ. ಒಂದು ನಿಮಿಷ ಹೇಳ್ಬಿಡ್ತೀನಿ. ನಂಬರ್ 1,